ಬರ್ದಾ ಬರ್ದಾ ಯಾರು ನೀವು? ಅದೇ ನಾನು ನಿನ್ ಕೇಳ್ಬೇಕು ಅಂತಿದ್ದೆ. ಮೊದ್ಲು ವರ್ಧನ್ ಕರಿ, ಆಮೇಲೆ ನಾನು ಯಾರು ಅಂತ ಹೇಳ್ತೀನಿ. ಏನೇ ಅದು? ಯಾರ ಅವನು? ನಿಮ್ ಸ್ನೇಹಿತ? ಅಷ್ಟು ದೊಡ್ಡ ಮಾತಾಡ್ತಾನೆ. ಒಟ್ಟೊಡ್ಡ ಮಾತಾಡ್ತಾನೆ? ಯಾರವನು? ಯಾಕೋ ಜಗಲಿ ಮೇಲೆ ಕೂತಿದ್ದೆ, ಬಾಳ ಒಳಕ್ಕೆ ಒಟ್ಟೊಡ್ಡ ಮಾತಾಡೋದೇ ಸ್ಪೆಷಾಲಿಟಿ ಕಡೆ. ಯಾರೋ ಅದು ಕರ್ಪೂರದ ಗೊಂಬೆ. ಲೇ ನಮ್ ತಂಗಿ ಅಲ್ಮೇಲು ಕಣೋ. ಅಲ್ಮೇಲ ನಮ್ ಜೊತೆ ಕುಂಟೆ ಮೇಲೆ ಆಡ್ತಿದ್ದಲ್ಲ. ಅಲ್ಮೇಲು ಈ ಒಟ್ಟ ಯಾರು ಅಂತ ಗೊತ್ತಾಗ್ಲಿಲ್ಲ. ರಾಮಾಚಾರಿ ಅಲ್ಲ? ರಾಮಾಚಾರಿ, ನಾವು ಪ್ರೈಮರಿ ಸ್ಕೂಲ್ ಹೋಗ್ತಿದ್ದಾಗ ಎಷ್ಟೊಂದು ಗೋಳಿ ಕೂತಿದ್ದೆ. ವರ್ಧನ ಅಮ್ಮ ಕೊಡ್ಬೇಡಲ್ಲ, ಇವನೇ ಕಿತ್ಕೊಂಡು ಹೋಗ್ಬಿಡ್ತಿದ್ದ. ಅದೇ ಸ್ಪೆಷಾಲಿಟಿ ಕಡೆ. ಮೈಸೂರಲ್ಲಿ ಓದ್ತಿದ್ದಾಳೆ ಅಂತಂದಿಲ್ಲೋ? ಹೂನೋ, ಮೈಸೂರಲ್ಲಿ ನಮ್ ಸೋದರ ಮಾವನ ಮನೇಲಿ ಬಿಟ್ಟಿದ್ವು. ವಯಸ್ಸಿಗೆ ಬಂದ ಹುಡುಗಿ ಇನ್ನೊಬ್ಬರ ಮನೇಲಿ ಯಾಕಿರ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಇಲ್ಲೇ ಕರ್ಕೊಂಡ್ಬಂದು ಕಾಲೇಜಿಗೆ ಸೇರಿಸಿದ್ದಾರೆ. ಹಾಕೋ ನಮ್ ಏನು ಜಾತಿ ಕೆಡಿಸ್ತಿದೆಯಲ್ಲೋ? ಜಾತಿ ಕೆಡೋದ್ರಲ್ಲಿ ಒಂದ್ ಸ್ಪೆಷಾಲಿಟಿ ಇದೆ ಕಣೋ. ನೋಡೋ, ನಾವ್ ಎಲ್ಲೆಲ್ಲಿ ಇರ್ತೀವಿ ಅಲ್ಲಲ್ಲಿ ಆಯಾ ಜಾತಿಗೆ ಸೇರ್ಕೊಂಡು ಅವರವ್ರ ಟ್ರೇಡ್ ಮಾರ್ಕ್ ಹಾಕೊಂಡು ಬದುಕೋದೇ ಈಗಿನ ಕಾಲ ಸ್ಪೆಷಾಲಿಟಿ ಕಣೋ. ನಿಂದೇ ಒಂದು ಸ್ಪೆಷಾಲಿಟಿ ಕಣೋ. ನೋಡಿ, ಕಾಲೇಜ್ ಗೊತ್ತಾಯ್ತು, ಕೂತ್ಕೊ ಬಂದೆ. ಮಧ್ವಾಚಾರ ಆರೋಗ್ಯವಾಗಿದ್ದಾರೇನೆಯ? ಸಪ್ತಚಾಮೀಕರಾಭಾಯವನೇ ವಿಶ್ವಕರ್ಮಣೆ ನಮಸ್ತಮೋ ವಿದಿಗ್ಧಾಯ ರವೇ ಲೋಕ ಸಾಕ್ಷಿಣೆ. ಕಾಫಿ ಆಗಿದ್ದೇನೆ? ಅವ್ರಿಗೊಂದಿಷ್ಟು ಕಾಫಿ ಬೆರೆಸ್ಕೊಡು. ನಿಮ್ ತಾಯಿ ಚೆನ್ನಾಗಿದ್ದಾರ? ನೋಡು, ಓದಿ ಬುದ್ಧಿವಂತನಾಗು. ಯಾಕೆ ಸುಮ್ಮನೆ ಎಲ್ಲಾರ ಹತ್ರ ಕೆಟ್ಟ ಹೆಸರು ತಗೋತೀಯ? ನಮಸ್ತೆ ತು ಮಹಾಮಾಯ ಶ್ರೀಪೀಠೆ ಶಂಕರಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಏನ್ ಇವನ್ ಜೊತೆಲಿ ಬಹಳ ಸ್ನೇಹ ಮಾಡ್ಕೊಂಡಿದ್ದೀಯಾ? ಸಹವಾಸದಂತೆ ಬುದ್ಧಿ ಬರುತ್ತೆ ಕಣಯ್ಯ, ಹುಷಾರು. ಆಗೋಣ. ಅಲ್ಮೇಲು, ಕಾಲೇಜ್ ಗೊತ್ತಾಯ್ತು, ಇನ್ನೂ ಅಡ್ಗೆ ಮನೇಲೆ ಇದ್ದೇನೆ. ಮೇರಿ ಸಪ್ನ ಕಿ ರಾಣಿ ಕಬ್ ಆಯಗಿತ್ತು, ಏ ಬಲ್ ಬಲ್ ಮಾತಾಡಕ್ಕಿಲ್ವಾ? ಹೋಗು ಹೋಗು, ಹೆಂಗಿದ್ರು ಸಾಯಂಕಾಲ ಎತ್ತ ಕಣೆ ಬತ್ತಿಯಲ್ಲ. ಈ ಜಲೀಲ ಬಲೆ ಬೀಸ್ತ ಅಂದ್ರೆ ಸಿಕ್ಕಿರ ಅಕ್ಕಿನೇ ಇಲ್ಲ ಕಣವ. ಈ ಸೈನ್ಸ್ ಲೆಕ್ಚರ್ ಪಾಠ ಕೇಳೋದಕ್ಕಿಂತ ಆ ಲೆಕ್ಚರ್ ಕೊಡೋದು ಅವ್ರ ಆಟ ಇದೆಯಲ್ಲ, ಒಳ್ಳೆ PP + H2 SO4 ಅಂತ ಒಳ್ಳೆ ಹೆಲೆನ್ ಎಪ್ಪುಮೆಂಟ್ ತರ. ಏನದು? ಮೇರಿ ಸಪ್ಪನು ಕಿರಾನಿ ಕಬ್ಬ ಆಯಗಿತ್ತು. ಏನೇ ಇದು? ಮೇರಿ ಬುಲ್ಬುಲ್. ಯಾರದು? ಹಾಗಂತ ರಂಗಯ್ಯನ ಬಾಗ್ಲ ಹತ್ರ ಬಗ್ಗಡ್ವ 3-4 ದಿವಸದಿಂದ ನಾನ್ ಕಾಲೇಜ್ಗೆ ಹೋಗೋವಾಗ ಬರೋವಾಗ್ಲಿಲ್ಲ. ನನ್ನನ್ನು ಫಾಲೋ ಮಾಡ್ತಾ ಚುಡಾಯಿಸ್ತಾನೆ ಕಣೋ. ಅವ್ನ್ ಚುಡಾಯಿಸೋ ತನಕ ನಿನ್ ಕೈ ಸುಮ್ನೆ ಇತ್ತೇನೋ? ಕಾಲಲ್ಲಿ ಕಳ್ಸ್ಕೋಬೇಕಾಗಿತ್ತು. ಭಯವಾಗುತ್ತೆ. ಈಗಿನ ಕಾಲದ ಹುಡುಗರು ಹಿಂದಿ ಪಿಕ್ಚರ್ ಹಾಡ್ತಾ ಹುಡುಗಿರ ಹಿಂದೆ ಹೋಗೋದು, ಅವ್ರನ್ನ ಚುಡಾಯಿಸೋದು, ಇದ್ದೇ ಇವ್ರ ಸ್ಪೆಷಾಲಿಟಿ ಆಗೋಯ್ತು. ಯಾಕೆ ಕನ್ನಡ ಪಿಕ್ಚರ್ ಹಾಡು ಬರೋಲ್ವೇನು? ನೀನೇನ್ ಹೆದರ್ಕೋಬೇಡ. ಸಾಯಂಕಾಲ ಕಾಲೇಜ್ ಬಿಟ್ಮೇಲೆ ನಾನು ನಿನ್ ಜೊತೆ ಬರ್ತೀನಿ. ಅದ್ಯಾವನ ತೋರ್ಸು. ಇವತ್ತು ಅವ್ನ ಎದ್ಗಳಿಗೆ ಸರಿಯಾಗಿಲ್ಲ. ಅಳ್ಬೇಡ, ಕ್ಲಾಸ್ಗೆ ಹೋಗು. ಬನ್ನಿ. ರಾಣಿ ಕಬ್ಬು ಆಯಗಿತ್ತು. ನಿನ್ನ ಸಪ್ಪು ನೊಕ್ಕಿ ರಾಣಿ ಬಂದಿದ್ದೀನಿ ಕಣೋ. ಬಾರೋ,
ನೀನೇನು ಸಪ್ಪನ ಕಿರಾಣಿ? ವರ್ಧಣ್ಣ, ಈ ಹಲ್ಕ ಸಾಹಸ ಬೇಡ, ನಡಿ ಹೋಗೋಣ. ಏನಂತೆ? ನಡಿ ಹೋಗೋಣ ಅಂತ್ಯ? ನಡಿ ಹೋಗೋಣ. ನನ್ ತಂಗಿ ಬಂದು ತಡೆದು ಬಿಟ್ಲು, ನೀನು ಉಳ್ಕೊಂಡ್ಬಿಟ್ಟೆ. ಯಾವತ್ತು ನನ್ ತಂಗಿ ಮಾತನ್ನ ಮೀರ್ತಾನಲ್ಲ ಕಣೋ, ಅದೇ ನನ್ ಸ್ಪೆಷಾಲಿಟಿ. ಇಲ್ದಿದ್ರೆ ಇಷ್ಟೊತ್ತಿಗೆ ನಿನ್ ಮೂಳೆ ಹೊತ್ಕೊಂಡು ಹೋಗಕ್ಕೆ ಮುನ್ಸಿಪಾಲಿಟಿ ಲಾರಿ ಬಂದಿರೋದು ಕಣೋ. ಯಾಕೆ ನಿನ್ನ ತಡೆದೆ? ನಾನಿಲ್ಲ ನಿನ್ನ ತಡೆದೆ. ಅವನೊಂದು ಏಟ್ ಕೊಟ್ಟ ತಕ್ಷಣ ಒಳ್ಳೆ ಪ್ಲೇಗಿಲಿ ಬಿದ್ದ ಹಾಗೆ ಪಟ್ಟಕ್ಕಂತ ಬಿದ್ಬಿಟ್ಟೆ. ಹೋಗೋ, ಬಿಡ್ಬಾರ ಅವನ್ನ. ನಾನು ಕಿರ್ಚಾಟಕ್ಕೆ ಓಡಾಗ್ಬಿಟ್ಟ. ಆಮೇಲೂ ನಿನಗೆ ಇದೆಲ್ಲ ಗೊತ್ತಾಗಲ್ಲ. ಅಕಸ್ಮಾತ್ ನಾನು ಅವನು ಹೊಡೆದೆ ಅಂತ ಇಟ್ಕೋ, ಅವನು ಸತ್ತೋಗ್ಬಿಡ್ತಾನೆ. ಪೊಲೀಸ್ನವ್ರು ಬಂದು ನಾನು ಅರೆಸ್ಟ್ ಮಾಡ್ಬಿಡ್ತಾರೆ, ನನ್ ಜೈಲಿಗೆ ಹಾಕ್ತಾರೆ. ನೀನು ಅಣ್ಣ ಅಂತ ಹೇಳ್ತೀಯ, ಅಪ್ಪ ಅಮ್ಮ ವರದು ಅಂತ ಹೇಳ್ತಾರೆ. ನಾನು ಜೈಲಿಗೆ ಹೋಗೋಕೆ ಇಷ್ಟ ಇಲ್ಲ ಕಣೆ. ಅವನು ಬುದ್ಧಿ ಬರೋಕೆ ಬೇರೆ ಒಂದು ದಾರಿ ಇಟ್ಟಿದ್ದೀನಿ ಕಣೆ. ನೋಡು, ನೀನ್ ಅವನು ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಇನ್ಮೇಲಿಂದ ನಾನು ನಿನ್ನ ಅಣ್ಣ ಅಂತ ಕೂಗಲ್ಲ. ಹಾಗೆ ಆಗ್ಲಿ. ನೀನ್ ಮಾತ್ರ ಜಲೀಲ್ ನನಗೆ ಹೊಡೆದ ಅಂತ ಅಪ್ಪ ಅಮ್ಮನಿಗೆ ಹೇಳ್ಬಾರ್ದು. ನೋಡು ನಿನ್ ಧೈರ್ಯ ಎಷ್ಟಿದೆ ಅಂತ. ಏನೋ ಇವಾನ್, ಆಡ್ತೀನೋ ನೀನು ಒಂದ್ ಕೈನಾ? ಬೇಡಪ್ಪ, ನಾನು ಆಡೋ ಸ್ಥಿತಿಲಿಲ್ಲ. ಏನಲ್ಲೋ ಹೆಂಗಾರಿ, ಬಹಳ ಹೊರಡಾಗಿದ್ದೀಯಲ್ಲಮ್ಮ. ಏ ಶರೀಫಾ, ಒಂದು ಸಿಗರೇಟ್ ತೊಳು. ನಿಮ್ ಕೂಬೇರಾಗಣ. ಸರಿ, ಹುಟ್ಟರೆ ನಿನ್ನ ಹುಟ್ಟಬೇಕು ಕಣ. ಧೈರ್ಯ ಅಂದ್ರೆ ನಿಂದೆ ಕಣ. ಏನಮ್ಮ ರಾಮಾಚಾರಿ ಬಹಳ ಮಸ್ಕ ಹೊಡಿತಾ ಇದೆಯಲ್ಲ? ನೀನ್ ನಮ್ ಸ್ನೇಹಿತ ತಾನೇನು? ಇಲ್ಲ ಅಂದೋನೆ ಅವನು. ನನಗೆ ಅವಮಾನ ಆದ್ರೂ ನಿನಗೆ ಅವಮಾನ ಆದಾಗ್ತಾನೇನು? ನನಗೆ ಏಟು ಬಿದ್ರು ನಿನಗೆ ಏಟು ಬಿದ್ದಾಗ್ತಾನೇನು? ಯಾವನು ನಿನಗೆ ಹೊಡೆದೋನು? ಅದೇ ಹೇಳೋಕ್ ಬಂದೆ. ನೋಡು, ಆ ರಂಗಯ್ಯನ ಬಾಗ್ಲ ಹತ್ರ ಬೇಕುಫ ಜಲೀಲ್ ಇದಾನಲ್ಲ, ಪಬ್ಲಿಕ್ ಆಗಿ ನನ್ ಪಠಾಣ ಅಂತ ತಾಕ್ಬಿಡೋದೇನೋ. ಯಾಕೋ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ಕಣ. ನನ್ ತಂಗಿ ಕಾಲೇಜಿಗೆ ಹೋಗ್ತಾ ಬರ್ತಾ ಆ ಬಡವ ಚುಡಾಯಿಸಿದ್ನಂತೆ ಕಣ. ಅವಳು ಬಂದು ನನ್ನ ಹತ್ರ ಅಂತ ಹತ್ಕೊಂಡ್ಲು. ಸರಿ, ನಾನೇ ಅವನೊಂದ್ ಕೈ ನೋಡ್ಬೇಡ ಅಂತ ಹೋದೆ. ನನಗಿಂತ ಮುಂಚೆ ಅವನೇ ನನ್ನ ಕೈ ನೋಡ್ಬಿಡೋದೇನೋ. ಅವನು ಬುದ್ಧಿ ಕಲಿಸ್ತೀನಿ ಅಂತ ನನ್ನ ತಂಗಿಗೆ ಮಾತು ಕೊಟ್ಟು ಬಂದಿದ್ದೀನಿ ಕಣ. ನೀನೇ ಅವನಿಗೆ ಸರಿಯಾದ ಗುರು. ನನ್ ಮಾತು ಉಳಿಸ್ತೇನೋ, ನನ್ ತಂಗಿ ಮನ ಕಾಪಾಡ್ತೀನೋ? ಇಟ್ಸ್ ಎ ಕ್ವಶನ್ ಆಫ್ ಮೈ ಪ್ರೆಸ್ಟೀಜ್ ಐತೆ. ಹೇಳು ನಿನ್ ತಂಗಿ ಯಾವನೋ ಚುಡಾಯಿಸ್ತಾ ಅಂತ ನಾನಾಗ ಅವ್ನು ಹೊಡಿಯೋದಿಕ್ಕೆ ನಿನ್ ತಂಗಿ ನನ್ನ ಹೆಂಡತಿಯೇನೋ? ಇಟ್ಕೊಳ್ಳೋ, ನನ್ ತಂಗಿ ನಿನ್ ಹೆಂಡತಿ ಅಂತ ತಿಳ್ಕೊಳ್ಳೋ. ರಾಮಾಚಾರಿ ಕಾಲೇಜ್ ನಲ್ಲಿರುವಾಗಲೇ ಕನ್ಯಾ ಯೋಗ ಯಾರಿಗೆ ಸಿಗುತ್ತೆ ಅದೃಷ್ಟ. ಬೇಡ ಬರ್ದು, ಈ ರಾಮಾಚಾರಿ ವಿಷಯ ನಿನಗೆ ಗೊತ್ತೇ ಇದೆ. ಗೊತ್ತಿದ್ದೆ ಹೇಳ್ತಾ ಇದ್ದೀನಿ ಕಣ. ಪ್ರಾಮಿಸ್. ನನ್ನ ಸ್ಪೆಷಾಲಿಟಿ ನಿನಗಿನ್ನೂ ಗೊತ್ತಿಲ್ಲ. ಈ ವರದ ಮಾತು ಕೊಡೋದು ಒಂದೇ, ಆ ಶ್ರೀರಾಮಚಂದ್ರ ಮಾತು ಕೊಡೋದು ಒಂದೇ. ನನ್ನ ತಂಗಿನ ನಿನಗೆ ಯಾವತ್ತು ಇಷ್ಟ ಬರುತ್ತೋ ಅವತ್ತು ಮದುವೆ ಮಾಡ್ಕೊ. ಇವತ್ತಿಂದಲೇ ನೀನ್ ನನಗೆ ಬ್ರದರ್ ಇಲ್ಲ, ಮೀನ್ಸ್ ಸರಿ ಬರ್ತಾ ನಾಳೆ ಕಾಲೇಜಿಗೆ ಬರ್ತಾ ನಿನ್ ತಂಗಿ ಜೊತೆ ಅಲ್ವಾ, ಮಿಕ್ಕಿ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಮಾ. ಹಾಕ್ಲಾ ನನಗೂ ಒಂದ್ ಕೈ. ವರ್ಧಣ್ಣ, ನೋಡು ಜಲೀಲ್ ಅಲ್ಲೇ ಕಾಯ್ತಿದ್ದಾನೆ. ಕಾಯೋದೆ ಕಣೆ ಅವನ್ ಸ್ಪೆಷಾಲಿಟಿ. ಸುಮ್ನೆ ಬಾ, ಇವತ್ತಿದೆ ಹಬ್ಬ ಅವನ್ಗೆ. ಬುಲ್ಚಾರ್, ಕಾಲೇಜಲ್ಲಿ ಏನೋ ಸಿಗುತ್ತೆ ನಿನ್ ತಂಗಿಗೆ? ನನ್ ತಾವ್ ಕರ್ಕೊಂಬಾರ, ಇಂಥದೇ ಒಂದ್ ಜಿಬ್ಬ ಕೊಡ್ತೀನಿ. ಅದೇ ಏಟ್ ನಾನ್ ಹೊಡೆದಿದ್ರೆ ನೆಗೆದು ಬಿದ್ದು ಹೋಗ್ತಾ ಇದ್ದ ಗೊತ್ತಾ? ಬೈಲಾಡ್ರೆ ಏನು? ಆ ರಂಗೇನ್ ಬಾಗ್ಲ ಹತ್ರ ನಿಮ್ ರಾಮಾಚಾರಿಗೂ ಆ ಜಲೀಲಿಗೂ ಹೊಡೆದಾಟ ನಡೀತಾ ಇದೆ. ಯಾಕೆ?
ಜಲೀಲ್ ಅದ್ಯಾವ್ದೋ ಕಾಲೇಜ್ಗೆ ಹೋಗೋ ಹುಡುಗಿನ ಚುಡಾಯಿಸಿದಂತೆ, ಅದಕ್ಕೆ ರಾಮಾಚಾರ್ಯ ಅವ್ನ ಹಿಡ್ಕೊಂಡು ತಾರ ಮರ ಬಡಿತಾ ಇದ್ದಾನ. ಸಾಮಾಸ ಇವ ನಡಿ ನೋಡವ ಯಜಮಾನ್ರೆ, ಕೂತಿರಿ ಬರ್ತೀನಿ. ಈಗಲೂ ಕಚ್ಚಾಡ್ದಂಗ್ ಕಚ್ಚಾಡ್ತೀರಲ್ಲ, ಯಾವಾಗ್ಲೂ ಹುಲಿ ಕಚ್ಚಾಡ್ದಂಗ್ ಕಚ್ಚಾಡ್ಬೇಕು. ದಮ್ಮಿದ್ರೆ ಕೈ ಕೈ ಮಿಲಾಸಿ ಗೆದ್ದರ್ಗು ಹೋನಾರ. ಲೇ ಚಿಕ್ಕ ಬರ್ಲಿ, ಇಲ್ಲಿ ದೊಡ್ಡದೊಂದು ಹೂನಾರ ತರ್ಲಿ. ನಮ್ ಗಾಡಿ ಪಟ್ಟಾಕಣ ನಿನ್ ಕೈ. ಸುಮ್ಮನೆ ನೀನ್ ಹೆದರ್ಕೋಬೇಡ, ನಾನು ಇಲ್ಲೇ ಇದ್ದೀನಿ. ಅಯ್ಯೋ, ಅವ್ರ ಜಗಳ ನಮ್ಗೆ ಬಂದ್ರೆ ಹೋಗೋಣ. ಇಂದಿರಾ ಗಾಂಧಿ ಹುಟ್ಟಿರೋ ಈ ಲ್ಯಾಂಡ್ನಲ್ಲಿ ಎಂತ ಹೇಳಿ ಹೆಣ್ಮಕ್ಳಪ್ಪ ಬಂದ್ರೆ ಅದೇ ನೋಡೋಣ, ತಮಾಷೆ ಆಗಿರುತ್ತೆ. ಬಟ್ ಇವಾಗ ಪುಳಿಚ ತಿಂದೆ ಹಿಂಗ್ ಹೊಡಿತಾನಲ್ಲಪ್ಪ, ಕೋಳಿ ತಿಂದೆ ಇನ್ನೇನ್ ಗತಿ. ಅಲ್ವನ್ರಿ ಆ ಜಗಳ ಬಿಡಿಸ್ಬಿಡ್ರಿ. ಆ ನನ್ ಮಗ ಜಲೀಲನಿಗೆ ಜೋಡ್ನಲ್ಲಿ ಹೊರದು ಬುದ್ಧಿ ಹೇಳ್ತೀನಿ. ಇನ್ನೊಂದು ಸಾರಿ ಅಲ್ಲಾಕೆ ಕಸಂ ಈ ತರ ಕೆಟ್ಟ ಕೆಲಸ ಮಾಡ್ದಂಗ್ ನೋಡ್ಕೋತೀನಿ. ಸಾಹೇಬ್ರೆ, ಈ ಊರ್ನಾಗೆ ನಾವು ಅಂಟ ಮುಂದಿದ್ದಂಗೆ ಇಂಥವನೊಬ್ಬ ದುಷ್ಟ ಹುಟ್ಟಿ ನಮ್ಮ ಮನ್ಸು ನೆಮ್ಮದಿನೇ ಹಾಳು ಮಾಡ್ಬಿಡ್ತಾನೆ. ರಾಮಾಚಾರಿ ನಿಲ್ಸೆ. ಚಿಕ್ಕ ಕತ್ತರ್ಲೆ ಊನಾರ. ರಾಮಾಚಾರಿ ನಿಲ್ಸೆ. ಜಲೀಲ ಊನಾರ ಹಾಕ್ಲಿ ಹಾಕ್ಲಿಲ್ಲ ರೀ. ಸುಮ್ಮನೆ ಕೈ ಎತ್ತಿದ್ರೆ ಈಗಂತೀಯ ನೀನು ಹೊಡೆದ್ರೆ ಆಗಿರ್ತೀಯ. ಜಲೀಲ್, ನಾನೇ ಹೊಡಿತಾ ಇದ್ದೆ. ನನ್ನ ಏಟ್ ತಡ್ಕೊಳ್ಳೋ ತಾಕತ್ ನಿನಗಿಲ್ವಲ್ಲ ಅಂತ ರಾಮಾಚಾರ್ಯನ್ ಬಿಟ್ಟೆ. ಅದೇ ನನ್ನ ಸ್ಪೆಷಾಲಿಟಿ. ಇನ್ನೊಂದ್ ಸರ್ತಿ ಹೆಣ್ಮಕ್ಳನ್ನ ಏನಾದ್ರು ಚುಡಾಯಿಸಿದ್ರೆ ನಾನೇ ಬರ್ಬೇಕಾಗುತ್ತೆ. ಆಗ ನೀನ್ ಮನೆಗೆ ಹೋಗಲ್ಲ, ನಿನ್ ಲಾಶ್ ಮನೆಗೆ ಹೋಗುತ್ತೆ. ಅದು ಹೇಗಿದೆ ಜುಬ್ಬ? ಚೆನ್ನಾಗಿದೆ. ಚೆನ್ನಾಗಿದೆಲ್ಲ? ಚೆನ್ನಾಗಿದೆ. ಬೇಕಾ? ಬೇಡ. ಕಣ್ಣು ನೋಡಿದ್ರೆ ಎಲ್ಲಿ ಹೊಡೆದು ಬಿಡ್ತಾನೋ ಅನಿಸ್ತಾ ಇತ್ತು. ಯಾಕೆಂದ್ರೆ ಅದೇ ಅವನ್ ಸ್ಪೆಷಾಲಿಟಿ.